ಪರಿಸರ ಜಾಗೃತಿ ಮೂಡಿಸಿದ ಕವಿಗೋಷ್ಠಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅಕ್ಕಮಹಾದೇವಿ ದೇವಸ್ಥಾನದಲ್ಲಿ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್, ವಿಶ್ವ ಕಂಪ್ಯೂಟರ್ ಅಕಾಡೆಮಿ ಮತ್ತು ತಾಲೂಕು ಕದಳಿ ಮಹಿಳಾ ವೇದಿಕೆಯ ವತಿಯಿಂದ ಪರಿಸರ ಜಾಗೃತಿ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ಜರುಗಿತು. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ PSI ಈರಪ್ಪ ರಿತ್ತಿ ಅವರು ಸಸಿಗೆ ನೀರೆರೆಯುವುದರ ಮೂಲಕ ಪರಿಸರ ಜಾಗೃತಿ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಗರಾಜ ಹಣಗಿ ಅವರು ಪರಿಸರ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಿರಿಯ ಕವಿ ಕೊತ್ತಲ ಮಹಾದೇವಪ್ಪ, BS ಬಾಳೇಶ್ವರ ಮಠ, ನಿರ್ಮಲಾ ಅರಳಿ, ಶ್ರೀನಿಧಿ ಸಿಳ್ಳಿನ, CG ಹಿರೇಮಠ, ಪೂರ್ಣಾಜಿ ಕರಾಟೆ, ರತ್ನಾಕರ್ಕಿ, ಮಹಾನಂದ ಕೊಣ್ಣೂರ್, ಚಂದ್ರಶೇಖರ್ ವಡ್ಕಣ್ಣವರ್, BS ಹೆಬ್ಬಾಳ್, ಜಯಶ್ರೀ ಬಾಳಿ, ಹಳ್ಳಿಮಠ, ಮೈತ್ರಾದೇವಿ ಸೇರಿದಂತೆ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕೆ. ಕಳ್ಳಿಮಠ ವೆಂಕಟೇಶ್ ಮಾತಾಡಿ, ತಹಸೀಲ್ದಾರ್ ಬಿಂಕದಕಟ್ಟೆ, ಡಾಕ್ಟರ್ ಹೂವಿನ ಸುಲೋಚನಾ ಜವಾಯಿ, ಗಂಗಾಧರ್ ಅರಳಿ ಮತ್ತಿತರರು ಉಪಸ್ಥಿತರಿದ್ದರು. ವೀರಣ್ಣ ಹಡ್ಪದ್, NKSTV4 ನ್ಯೂಸ್, ಲಕ್ಷ್ಮೇಶ್ವರ. ಪರಿಸರ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಮತ್ತು ನನ್ನ ತರಬೇತಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರೂ ಧನ್ಯವಾದಗಳನ್ನು ಹೇಳ್ತೀನಿ. ಒಳ್ಳೆಯ ವಿಚಾರದ ಬಗ್ಗೆ ಪರಿಸರ ಅಂದರೆ ಇವತ್ತಿನ ದಿನದಲ್ಲಿ ನಾವೆಲ್ಲ ಮಾಡರ್ನೈಸೇಷನ್ ಭಾಳ ಆಗ್ತಾ ಹೋಗ್ತಾ ಇದ್ವಿ. ಪರಿಸರದ ಇದನ್ನು ನಾವು ಅದರ ಬಗ್ಗೆ ಗಮನವನ್ನು ಕೊಡ್ತಾ ಇಲ್ಲ. ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಎಲ್ಲ ಬೇರೆ ಬೇರೆ ಕೋಣೆಗಳನ್ನು ನಾವೆಲ್ಲ ಹೇಳಿದ್ವಿ. ನಾನು ಕೂಡ ನನ್ನ ಕೃತಿಯನ್ನು ಮಾಡ್ತಿದ್ವಿ. ಅರ್ಧ ಗಂಟೆ ತಮ್ಮೊಂದಿಗೆ ಒಳ್ಳೆಯ ಸಮಯವನ್ನು ಪಾಲ್ಗೊಂಡಿದ್ದೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಾವು ಈಗಾಗಲೇ ಹದಗೆಡಿಸಿಬಿಟ್ಟೇವೆ. ಗಣೇಶ ಚೌತಿ ಒಳಗೆ ಅತಿ ಒಂದು ಭರ್ಜನೆ ಇರ್ತಕ್ಕಂಥ ದೇಶವನ್ನು ಹಂಚಿ ಒಂದು ಜನರ ಒಂದು ಪ್ರಾಣ ಹರಣಕ್ಕೆ ಕಾರಣ ಆಗಿದ್ದೀವಿ. ಅದು ಶಬ್ದ ಮಾಡಿಕೊಳ್ಳೋ ಪದ್ಧತಿ. ಅದೇ ರೀತಿಯಾಗಿ ನಮ್ಮ ಸುತ್ತಮುತ್ತಲ ಪರಿಸರವನ್ನು ನಮ್ಮ ಮನೆಯ ಒಂದು ಅಂಗಳವನ್ನು ಸ್ವಚ್ಛ ಮಾಡಿಕೊಳ್ಳದೆ ಹಾಗೆ ಬಿಟ್ಟಿರುವ ಕಾರಣದಿಂದಾಗಿ ವಾಯುಮಾಲಿನ್ಯ ಉಂಟಾಗಿದೆ. ಇದಕ್ಕೆಲ್ಲ ಹೆಚ್ಚಾಗಿ ಅಕಾಲಿಕವಾದಂಥ ಮಳೆ, ಅಕಾಲಿಕವಾದಂಥ ಬೇಸಿಗೆ, ಅಕಾಲಿಕವಾದಂಥ ಬಿಸಿ ಇವೆಲ್ಲ ಸೇರಿಕೊಂಡು ಸಂಪೂರ್ಣ ಪರಿಸರವನ್ನು ಹಾಳು ಮಾಡಿಬಿಟ್ಟಿವಿ. ಅದಕ್ಕೆ ಇದರ ಒಂದು ವಿಷಯ ಕುರಿತು ನಮ್ಮ ವಿಶ್ವ ಕಂಪ್ಯೂಟರ್ನವರು, ಆಮೇಲೆ ಕದಳಿ ವೇದಿಕೆಯವರು, ನಮ್ಮ ಒಂದು ತಾಲೂಕು ಮಕ್ಕಳ ಸಾಹಿತ್ಯ ವೇದಿಕೆಯವರು ಕೂಡಿಕೊಂಡು ಹಾಗಾಗಿ ಜನರು ಒಂದು ಪರಿಸರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋಣ ಅಂತ ಹೇಳಿ ವಿಚಾರ ಮಾಡಿದಾಗ ನಮ್ಮ ಸಂಜಾಪ್ ಶೆಟ್ಟರು ನಾವು ಕೂಡಿಕೊಂಡು ನಾವು ವಕೀಲರು ಪರಿಸರ ಕೈಗೋಷ್ಠಿ ಮಾಡಿಬಿಟ್ರೆ ಒಂದು ಅನುಕೂಲ ಆಗೈತೆ ಅಂತೆಲ್ಲ ಹೇಳಿದ್ರೆ ಒಂದು ಪರಿಸರ ಕೈಗೋಷ್ಠಿ ನಾವು ಮಾಡೀವಿ. ಈ ಒಂದು ಕೈಗೋಷ್ಠಿ